ನಮಸ್ತೆ. ಎಲ್ರಿಗೂ ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು. ಹೀಗೆ ನೀವು ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಾನು ಹಾಕೋ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ಯಾಕಂದರೆ ನೀವು ಸ್ಕಿಪ್ ಮಾಡೋದ್ರಿಂದ ನಾನು ಹೇಳೋ ಇನ್ಫಾರ್ಮೇಷನ್ ಸರಿಯಾಗಿ ನಿಮಗೆ ತಲುಪಲ್ಲ. ಅದೇ ಕಾರಣಕ್ಕೆ ದಯವಿಟ್ಟು ನನ್ನ ಚಾನಲ್ನ ನೀವು ಸ್ಕಿಪ್ ಮಾಡದೆ ನೋಡಿ. ನಾನಿವತ್ತು ನಿಮಗೆ ಒಂದು ಫೇಸ್ ವಾಶ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಇದ್ದೀನಿ. ಈ ಫೇಸ್ ವಾಶ್ ಬಗ್ಗೆ ನಾನು ರೀಲ್ಸ್ ಕೂಡ ಮಾಡಿ ಹಾಕಿದ್ದೆ. ಆಗ ತುಂಬ ಚೆನ್ನಾಗಿ ಲೈಕ್ ಕೂಡ ಬಂದಿತ್ತು, ಅದಕ್ಕೆ ವ್ಯೂಸ್ ಕೂಡ ಬಂದಿತ್ತು. ಹಾಗಾಗಿ ಇದ್ರ ಬಗ್ಗೆ ಜನರಿಗೆ ಇಂಟ್ರೆಸ್ಟ್ ಇದೆ ಅನ್ನೋ ಕಾರಣಕ್ಕೆ, ಅವ್ರಿಗೆ ಜಾಸ್ತಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಕೊಡೋಣ ಅನ್ನೋ ಕಾರಣಕ್ಕೆ ನಾನು ಈ ಲಾಂಗ್ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಹಿಮಾಲಯ ಲೆಮನ್ ಫೇಸ್ ವಾಶ್ ಆಯಿಲ್ ಕ್ಲಿಯರ್ 12 hours ಆಫ್ ಕಂಟ್ರೋಲ್. ಈ ಫೇಸ್ ವಾಶ್ನ ನಾನು ತುಂಬ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ನನ್ನ ಸ್ಕಿನ್ನು ಆಯ್ಲಿ. ಈ ಫೇಸ್ ವಾಶ್ನ ಆಯ್ಲಿ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವರಿಗೆ ಅಷ್ಟೇನು ಸೂಟ್ ಆಗಲ್ಲ ಅನಿಸುತ್ತೆ. ನನಗೆ ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ನಾನು ಖಾಲಿ ಆಯ್ಲಿ ಸ್ಕಿನ್ ಅಲ್ವಾ ನಂದು. ಸೊ ನನ್ನ ಅನುಭವನ ನಾನು ಹೇಳಲಿಕ್ಕೆ ಮಾತ್ರ ಸಾಧ್ಯ. ಇದು ತುಂಬ ಚೆನ್ನಾಗಿ ಆಯ್ಲಿ ಸ್ಕಿನ್ ಅವ್ರಿಗೆ ಸೂಟ್ ಆಗ್ತದೆ. ಸೆನ್ಸಿಟಿವ್ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು ಇದನ್ನು. ನಾರ್ಮಲಿ ನಮ್ಮ ಸ್ಕಿನ್ ಟೈಪಲ್ಲಿ 3 ಥರ ಇರ್ತದೆ: ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅಂತ. ಅವ್ರವ್ರ ಸ್ಕಿನ್ ಟೈಪಿಗೆ ತಕ್ಕಾಗಿರೋ ಪ್ರಾಡಕ್ಟ್ ಯೂಸ್ ಮಾಡಿದರೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ ಕೂಡ. ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ತುಂಬ ಪ್ರಾಡಕ್ಟ್ನ ನಾನು ಬೇರೆ ಪ್ರಾಡಕ್ಟ್ನ ಟ್ರೈ ಮಾಡಿದ್ದೆ ಕೂಡ. ಆದರೆ ನನಗೆ ಯಾವುದು ಈ ಫೇಸ್ ವಾಶ್ ಕೊಟ್ಟಷ್ಟು ರಿಸಲ್ಟ್ ಬೇರೆ ಯಾವ ಫೇಸ್ ವಾಶ್ ಕೂಡ ಕೊಡಲಿಲ್ಲ. ಹಾಗಾಗಿ ನಾನು ಇದನ್ನು ಯಾವಾಗಲೂ ರೀಪರ್ಚೇಸ್ ಮಾಡ್ತಿರ್ತೀನಿ ಮತ್ತು ಇದನ್ನೇ ಕೂಡ ಯೂಸ್ ಮಾಡ್ತೀನಿ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಲೆಮನ್ ಆ್ಯಂಡ್ ಹನಿಯಿಂದ ಮಾಡಿದ್ದಾರೆ. ಸೋಪ್ ಫ್ರೀ, ಸ್ಕಿನ್ ಫ್ರೆಂಡ್ಲಿ, ರೀಸೈಕಲೇಬಲ್. 100 ml ಪ್ರಾಡಕ್ಟ್ ಇದು. ₹150. ಇದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಬಹುದು, ಆಫ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಆಫ್ಲೈನಲ್ಲಿ ಆಫರ್ ಕಮ್ಮಿ ಇರ್ತದೆ, ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಆಫರ್ ಕೂಡ ಇರ್ತದೆ. ಇದು ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ನಾನು ಇದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ, ಇದು ಎಕ್ಸೆಸ್ ಆಯಿಲ್ನ ತುಂಬ ಚೆನ್ನಾಗಿ ರಿಮೂವ್ ಮಾಡ್ತದೆ. ಹಾಗೆ ನಿಮ್ಮ ಪೋರ್ಸನ್ನೆಲ್ಲ ಇದು ಲಾಕ್ ಮಾಡ್ತಾಯಿದೆ. ಓಪನ್ ಪೋರ್ಸ್ ಇರುತ್ತೆ, ಕೆಲವರಿಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಮುಖದಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಥರ ಇರುತ್ತೆ. ಅದನ್ನು ಇದು ತುಂಬ ಚೆನ್ನಾಗಿ ಲಾಕ್ ಮಾಡ್ತದೆ. ಮತ್ತು ಇದು ಸ್ಕಿನ್ನು ಮಾಯ್ಶ್ಚರೈಸರ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತದೆ. ಇದು ಮೇಂಟೈನ್ ಮಾಡ್ತದೆ ಸ್ಕಿನ್ನನ್ನು ತುಂಬ ಚೆನ್ನಾಗಿ. ಹಾಗೆ ಮತ್ತು ಸ್ಕಿನ್ ಸ್ವಲ್ಪ ಫ್ರೆಶ್ ಆಗಿರ್ತದೆ. ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಸ್ವಲ್ಪ ಫ್ರೆಶ್ ಆಗಿರ್ತದೆ. ಯಾಕೆಂದರೆ ನಮ್ಮ ಮುಖದಲ್ಲಿ ಆಯ್ಲಿನೆಸ್ ಕಮ್ಮಿ ಕಾಣಿಸಿದಾಗ ಸ್ಕಿನ್ ಫ್ರೆಶ್ ಆಗಿ ಕಾಣಿಸ್ತದೆ. ಹಾಗಾಗಿ ಇದು ಮತ್ತು ಪ್ಯಾರಾಬಿನ್ ಫ್ರೀ. ಮೇಯ್ನಾಗಿ ಇದು ಪ್ಯಾರಾಬಿನ್ ಫ್ರೀ. ಪ್ಯಾರಾಬಿನ್ ಅನ್ನೋದು ಸ್ವಲ್ಪ ಕೆಟ್ಟ ಕೆಮಿಕಲ್. ಅದು ಒಳ್ಳೆಯದಲ್ಲ ಸ್ಕಿನ್ನಿಗೆ. ಯಾಕಂದರೆ ನಮ್ಮದು ಬೇರೆ ಸ್ಕಿನ್ಗಿಂತ, ಅಂದರೆ ಮೈಯಲ್ಲಿರೋ ಸ್ಕಿನ್ಗಿಂತ ಮುಖದಲ್ಲಿರೋ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರ್ತದೆ. ಸೊ ನಾವು ಯಾವುದೇ ಪ್ರಾಡಕ್ಟ್ನ ಸ್ಕಿನ್ನಿಗೆ ಯೂಸ್ ಮಾಡಬೇಕು, ಸ್ಪೆಷಲಿ ಫೇಸಿಗೆ ಯೂಸ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ ಚೆಕ್ ಮಾಡ್ಕೊಂಡಿರಬೇಕು. ಯಾಕಂದರೆ ಫೇಸ್ ಅಲ್ವಾ, ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಪಿಂಪಲ್ಸ್ ಆಗೋದು, ರ್ಯಾಷಸ್ ಆಗೋದು, ಹೀಗೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗ್ತದೆ. ಹಾಗಾಗಿ ಇದರಲ್ಲಿ ಹನಿ ಮತ್ತು ಲೆಮನ್ ಇದೆ. ನಾನು ಫಸ್ಟ್ ಹನಿಯಿಂದ ಏನೆಲ್ಲ ಯೂಸ್ ಆಗ್ತದೆ ಅಂತ ಹೇಳ್ತೀನಿ. ಹನಿ ತುಂಬ ಒಳ್ಳೆಯದು ಫೇಸ್ಗೆ. ಯಾಕಂದರೆ ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಮಾಯ್ಶ್ಚರೈಸಿಂಗ್ ಪ್ರಾಪರ್ಟೀಸ್ ಇರುತ್ತೆ ಹನಿಯಲ್ಲಿ. ಮತ್ತು ಹನಿಯಿಂದ ನಮ್ಮದು ಆ್ಯಕ್ನಿ ಅಂದರೆ ಪಿಂಪಲ್ಸ್ ತುಂಬ ಕಮ್ಮಿ ಆಗ್ತದೆ. ಮತ್ತು ಸ್ಕಿನ್ ಇರಿಟೇಷನ್ ಕಮ್ಮಿ ಆಗ್ತದೆ ಹನಿಯಿಂದ. ಹಾಗೆ ಸ್ಕಿನ್ನ ಸ್ಮೂತ್ ಮಾಡ್ತದೆ ಹನಿ. ಹಾಗೆ ಮತ್ತು ನಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ಗ್ಲೋ ಮಾಡ್ತದೆ. ಹನಿ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಅದು ನ್ಯಾಚುರಲ್ ಗ್ಲೋ ಮಾಡ್ತದೆ ಮತ್ತು ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೊಂಡಿರ್ತದೆ. ಸಮ್ಮರ್ ಸೀಸನಲ್ಲಿ ಫೇಸ್ ತುಂಬ ಹೊರಗಡೆ ಟ್ರಾವೆಲ್ ಮಾಡೋದಾಗಲಿ ಏನಾದರೂ ಮಾಡಿದಾಗ ಫೇಸ್ ತುಂಬ ಡಲ್ ಆಗ್ತದೆ. ಯಾಕಂದರೆ ಹೊರಗಡೆ ಬಿಸಿಲಿನ ಕಾರಣದಿಂದ ಡಲ್ ಆಗ್ತದೆ. ಆಗ ನಮ್ಮ ಸ್ಕಿನ್ಗೆ ಹೈಡ್ರೇಷನ್ ಬೇಕಾಗ್ತದೆ. ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಹನಿ ಇರ್ತದಲ್ಲ, ಹಾಗಾಗಿ ನಮ್ಮ ಸ್ಕಿನ್ನಿಗೆ ಹೈಡ್ರೇಷನ್ ಸಿಗ್ತದೆ.
ಮತ್ತು ಇದು ನನ್ನ ಡೆಡ್ ಸ್ಕಿನ್ಸ್ನ ತೆಗ್ದು ಹಾಕ್ತದೆ. ನಮ್ಮ ಫೇಸ್ನಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ಇದೆಯಲ್ಲ ಅದನ್ನು ತೆಗ್ದು ಹಾಕ್ತದೆ. ಹಾಗೆ ಇನ್ನೊಂದು ಇದರಲ್ಲಿ ಲೆಮನ್ ಇದೆ. ಲೆಮನ್ ಇದಕ್ಕೆ ಯೂಸ್ ಆಗ್ತದೆ, ಲೆಮನ್ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡ್ತದೆ. ನಾನು ನಿಮಗೆ ಹೇಳಲ್ಲ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಫುಲ್ ಬ್ರೈಟ್ ಆಗ್ತದೆ ಅಂತ ನಾನು ನಿಮಗೆ ಏನು ಹೇಳೋಕ್ಕೆ ಹೋಗಲ್ಲ. ಲೆಮನ್ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡ್ತದೆ. ಹಾಗಂತ ಡೈರೆಕ್ಟಾಗಿ ಲೆಮನ್ನ ಫೇಸಿಗೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಸ್ಕಿನ್ನಿಗೆ ಪ್ರಾಬ್ಲಮ್ ಆಗ್ಬೋದು. ಹಾಗೆ ಲೆಮನ್ ಕೂಡ ಆ್ಯಕ್ನಿಗೆ ತುಂಬ ಒಳ್ಳೆಯದು. ಹಾಗೆ ಲೆಮನ್ ಕೂಡ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ನ ತೆಗೆದು ಹಾಕ್ತದೆ. ಹಾಗೆ ಡಾರ್ಕ್ ಸ್ಪಾಟ್ಸ್, ಕೆಲವರಿಗೆ ಡಾರ್ಕ್ ಸ್ಪಾಟ್ಸ್ ಪ್ರಾಬ್ಲಮ್ಸ್ ಇರ್ತದೆ. ಡಾರ್ಕ್ ಸ್ಪಾಟ್ಸ್ ಅಂದರೆ ಈಗ ಪಿಂಪಲ್ ಆಗಿದ್ದರೆ ಅದು ಹೋದಾಗ ಅಲ್ಲಿ ಬ್ಲ್ಯಾಕ್ ಕಲರ್ ಕಲೆ ಆಗಿಬಿಡ್ತದೆ, ಅದನ್ನೆಲ್ಲ ಲೆಮನ್ನ ಹೋಗ್ತದೆ. ಹಾಗೆ ನಮ್ಮದು ಮೂಗಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗ್ತದಲ್ಲ, ಅದನ್ನೆಲ್ಲ ಲೆಮನ್ ರಿಮೂವ್ ಮಾಡ್ತದೆ ಕೂಡ. ಇದಕ್ಕಿಂತ ಚಿಕ್ಕ ಪ್ಯಾಕ್ ಕೂಡ ಒಂದು ಬರ್ತದೆ, ಇದಕ್ಕಿಂತ ದೊಡ್ಡ ಪ್ಯಾಕ್ ಕೂಡ ಬರ್ತದೆ. ದೊಡ್ಡದು ಪ್ಯಾಕಿಗೆ 343 ಸಮಥಿಂಗ್ ಇರ್ತದೆ, ಚಿಕ್ಕ ಪ್ಯಾಕಿಗೆ ಇನ್ನೂ ಕಮ್ಮಿ ಇರ್ತದೆ. ಇದು 170 ರುಪೀಸ್ ಇದು. ಹಾಗೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿದೆ. ನೀವು ಹೊರಗಡೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ಇದನ್ನು ಈಸಿಯಾಗಿ ಬ್ಯಾಗಿಗೆ ಹಾಕ್ಕೊಂಡು ಹೋಗ್ಬೋದು. ಹಾಗೆ ಇನ್ನೊಂದು ಇದನ್ನು ನೀವು ಡೈಲಿ 2 ಟೈಮ್ಸ್ ಯೂಸ್ ಮಾಡ್ಬೋದು. ಒಂದು ಮಾರ್ನಿಂಗು, ಇನ್ನೊಂದು ನೈಟು. ಜಾಸ್ತಿ ಫೇಸ್ ವಾಶ್ ಕೂಡ ಸ್ಕಿನ್ನಿಗೆ ಒಳ್ಳೆಯದಲ್ಲ, ಸೊ 2 ಟೈಮ್ಸ್ ಮಾತ್ರ ಯೂಸ್ ಮಾಡಿ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.